ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಮೊನ್ನೆ ಕರ್ನಾಟಕದ IT BT ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಕರ್ನಾಟಕದಲ್ಲಿ ಕೆಲವು ಕಡೆ ಡೇಟಾ ಸೆಂಟರ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಅದಾಗಿ ಒಂದು 4-5 ದಿವಸ ಆಗಿದೆ. ಇವತ್ತು ಪತ್ರಿಕೆಯಲ್ಲಿ ಡೇಟಾ ಸೆಂಟರ್ಗಳ ಒಂದು ಸ್ಥಾಪನೆ ಮತ್ತು ಅದರ ಹಿಂದಿನ ಡ್ರಾಬ್ಯಾಕ್ ಅಂದರೆ ಹಿನ್ನಡೆಗಳನ್ನು ಅಥವಾ ಲೋಪದೋಷಗಳನ್ನು, ತೊಂದರೆಗಳನ್ನು ಎತ್ತಿ ಹೇಳ್ತಕ್ಕಂಥ ಬರಹ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಏನಂದರೆ, ಈ ಒಂದು ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಈ ಡೇಟಾ ಸೆಂಟರ್ಗಳು AI ಟೆಕ್ನಾಲಜಿ ಏನು ಮಾಡ್ತಾ ಇದೆ ಅಂದರೆ ನೌಕರಿಗಳನ್ನಷ್ಟೇ ಅಲ್ಲ, ನೀರನ್ನೂ ಕಬಳಿಸ್ತಾ ಇದೆ ಅಂತ ಒಂದು ಹೆಡ್ಲೈನು ಒಂದು ಪತ್ರಿಕೆಯಲ್ಲಿ ಹಾಕಿದೆ. ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೂಡ ಅದು ಪ್ರಕಟ ಮಾಡಿದೆ. AI ಸೆಂಟರ್ಗಳಿಗೆ ಜಾಸ್ತಿ ನೀರು ಬೇಕಾಗ್ತಾ ಇದೆ. ಯಾಕೆ ಬೇಕಂದರೆ ಶಾಖ ನಿಯಂತ್ರಣ ಮಾಡಲಿಕ್ಕೆ ನೀರು ಬೇಕು, ಆಮೇಲೆ ವಿದ್ಯುತ್ ಉತ್ಪಾದನೆಗೆ ಕೂಡ ನೀರು ಬೇಕು, ಆರ್ದ್ರತೆ ನಿಯಂತ್ರಣಕ್ಕೆ ನೀರು ಬೇಕು, ನೀರಿನ ಶುದ್ಧೀಕರಣಕ್ಕೆ ಕೂಡ ನೀರು ಬೇಕು. ಈಗ ನಾವು ಅಂತರ್ಜಾಲದಲ್ಲಿ ಏನಾದ್ರು ಸರ್ಚ್ ಮಾಡೋಕ್ಕೆ ಹೋದರೆ ನಾವು ಎಷ್ಟು ಸರ್ಚ್ ಮಾಡ್ತೀವಿ, ನಮ್ಮ ಒಂದೊಂದು ಪ್ರಶ್ನೆಯಿಂದಲೂ ಕೂಡ ಪರಿಸರ ನಾಶ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ. ಮತ್ತು ಇದರಲ್ಲಿ ಲೀಡಿಂಗ್ ಇರ್ತಕ್ಕಂಥ ಯಾವ್ಯಾವ ಕಂಪ್ನಿಗಳಿಗೆ ಎಷ್ಟು ನೀರು ಬೇಕು ಅಂತಕ್ಕಂಥದ್ದು, ಸ್ಟಾರ್ಗೇಟು, ಅಮೆಜಾನು, ಎಕ್ಸು, AI, ಗೂಗಲ್ ಡೇಟಾ ಸೆಂಟ್ರ್, ಕೌನ್ಸಿಲ್ ಬಟ್ಟು, ಮೆಟಾ, ಫೇಸ್ಬುಕ್ಕು, ಇಂಥ ಮಾಹಿತಿಯನ್ನು ಕೂಡ ಇಲ್ಲಿ ಇದೆ. ಡೇಟಾ ಸೆಂಟ್ರ್ಗಳ ವಿರುದ್ಧ ಹೋರಾಟ ಎಲ್ಲೆಲ್ಲ ಆಗ್ತಾಯಿದೆ, ಉರುಗ್ವೆ ದೇಶದಲ್ಲಿ, ನೆದರ್ಲ್ಯಾಂಡ್ನಲ್ಲಿ, ಅಮೆರಿಕಾದಲ್ಲಿ, ಚಿಲಿಯಲ್ಲಿ, ಭಾರತದಲ್ಲಿ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. AI ಡೇಟಾ ಸೆಂಟ್ರ್ಗಳಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು ಏನಪ್ಪ ಅಂದರೆ, ಈ ಡೇಟಾ ಸೆಂಟ್ರ್ಗಳು ಇರುವ ಪ್ರದೇಶದಲ್ಲಿ ಅಂತರ್ಜಲ ಕುಸಿಯುತ್ತದೆ. ಇದರಿಂದಾಗಿ ಆ ಪ್ರದೇಶದ ಜನರಿಗೆ ವಿಪರೀತ ನೀರಿನ ಕೊರತೆ ಆಗ್ತಾಯಿದೆ ಅಂತಕ್ಕಂಥದ್ದು. ಎರಡನೇದು, AI ಸೆಂಟ್ರ್ಗಳಿಗೆ ಬೇಕಾದ ವಿದ್ಯುತ್ ಉತ್ಪಾದಿಸಲಿಕ್ಕೆ ಕಲ್ಲಿದ್ದಲು ಹೆಚ್ಚಿನ ಏನಪ್ಪ ಅಂದ್ರೆ ಬಳಕೆ ಆಗದೆ ಪರಿಸರ ಮಾಲಿನ್ಯ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ. ಮತ್ತು ಮೂರನೇದಾಗಿ, ಡೇಟಾ ಸೆಂಟ್ರ್ಗಳಿಂದ ಹೊರಬರುವ ಬಿಸಿ ನೀರನ್ನು ನದಿ, ಕೆರೆಗೆ ಬಿಟ್ಟಾಗ ಅಲ್ಲಿ ನೀರಿನ ಉಷ್ಣತೆ ಹೆಚ್ಚಾಗಿ ಜಲಚರಗಳಿಗೆ ಸಮಸ್ಯೆ, ಪರಿಸರ ಅಸಮತೋಲನ. ಹೊಸ ತಂತ್ರಜ್ಞಾನ ಬಂದಾಗ ಡೇಟಾ ಸೆಂಟ್ರ್ಗಳಲ್ಲಿ ಬಳಸುವ ಸರ್ವರ್ ಚಿಪ್ಗಳು ಬೇಗ ಔಟ್ಡೇಟ್ ಆಗುತ್ತವೆ. ಈ ಹಳೆಯ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿರುವಂಥ ಸೀಸ, ಪಾದರಸ್ಮ, ಕ್ಯಾಡ್ಮಿಯನ್ ಅಂಥ ವಿಷಕಾರಿಗಳು ಪರಿಸರಕ್ಕೆ ಮಾರಕ ಆಗ್ತವೆ ಅಂತಕ್ಕಂಥ. ಐದನೇದಾಗಿ, ಬೃಹತ್ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲು ಕೃಷಿ ಭೂಮಿ, ಕಾಡು ಬಳಕೆ, ಅದರಿಂದ ಪರಿಸರ ನಾಶ. ಚಿಪ್ ಮತ್ತು ಸರ್ವರ್ಗಳಿಗೆ ಬೇಕಾದ ಲಿಥಿಯಂ, ಕೋಬಾಲ್ಟ್, ತಾಮ್ರದಂಥ ಖನಿಜಗಳನ್ನು ತೆಗೆಯಲು ಹೆಚ್ಚೆಚ್ಚು ಗಣಿಗಾರಿಕೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ, ನೀರು ಪೋಲು ಮಾಡದ ಬದಲಿ ಮಾರ್ಗಗಳು ಏನು ಅಂತಕ್ಕಂಥ ಪರಿಹಾರವನ್ನು ಕೂಡ ಒಂದು ಸೂಚನೆ ಇದೆ. ಸಾಫ್ಟ್ವೇರ್ ಕಂಪ್ನಿಗಳು AI ಡೇಟಾ ಸೆಂಟರ್ಗಳಂಥ ಸರ್ವರ್ಗಳನ್ನು ವಿಶೇಷ ದ್ರವದಲ್ಲಿ ಮುಳುಗಿಸಿ ಇಡುವಂಥ ಲಿಕ್ವಿಡ್ ಇಮರ್ಷನ್ ಕೂಲಿಂಗ್ ವಿಧಾನ ಬಳಸ್ಬೋದು. ಅಲ್ಲಿ ದ್ರವವು ಶಾಖವನ್ನು ಹೀರಿಕೊಳ್ತಾ ಇದೆ, ಆದರೆ ಅದು ಆವಿಯಾಗುವುದಿಲ್ಲ. ಇದರಿಂದ ನೀರಿನ ಪ್ರಮಾಣ 90% ಕಡಿಮೆ ಆಗ್ತಾಯಿದೆ ಅಂತ. ನೀರನ್ನು ಗಾಳಿಯಲ್ಲಿ ಸಿಂಪಡಿಸುವ ಬದಲು ಸಣ್ಣ ಪೈಪ್ಗಳ ಮೂಲಕ ನೇರವಾಗಿ ಬಿಸಿಯಾಗುವ ಚಿಪ್ಗಳ ಹತ್ತಿರ ಹರಿಸಿ ಶಾಖವನ್ನು ಹೀರುವ ಡೈರೆಕ್ಟು ಚಿಪ್ ಕೂಲಿಂಗ್ ವಿಧಾನ ಬಳಸ್ಬೋದು. ಇದಕ್ಕೆ ಕಡಿಮೆ ನೀರು ಸಾಕು. ಆಮೇಲೆ ನಾರ್ವೆ, ಐಸ್ಲ್ಯಾಂಡ್ ಅಥವಾ ಕೆನಡಾದಂಥ ಪ್ರಮುಖ ಹವಾಮಾನವಿರುವ ದೇಶಗಳಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸುವ ದೇಶಗಳಲ್ಲಿ ಹೊರಗಿನ ತಂಪಾದ ಗಾಳಿಯನ್ನೇ ಸರ್ವರ್ಗಳನ್ನು ನಡೆಸಲು ಬಳಸ್ಬೋದು ಅಂತಕ್ಕಂಥದ್ದು. AI ಡೇಟಾ ಸೆಂಟ್ರಿಂದ ಜನರಿಗೆ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಆಗ್ತಾಯಿದೆ. ನಗರದ ಚರಂಡಿ ನೀರು ಅಥವಾ ಕೈಗಾರಿಕಾ ತ್ಯಾಜ್ಯದ ನೀರನ್ನು ಅತ್ಯಾಧುನಿಕವಾಗಿ ಸಂಸ್ಕರಿಸಿ ಸರ್ವರ್ಗಳಿಗೆ ಕೂಲಿಂಗಿಗೆ ಬಳಸ್ಬೋದು ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. AI ಅಲ್ಗಾರಿದಮ್ ಹೆಚ್ಚು ದಕ್ಷವಾಗಿ ರೂಪಿಸುವುದರಿಂದ ಅದನ್ನು ಚಲಾಯಿಸಲು ಕಡಿಮೆ ಸಂಸ್ಕರಣಾ ಶಕ್ತಿ ಬೇಕಾಗ್ತದೆ. ಕಡಿಮೆ ಕೆಲಸ, ಕಡಿಮೆ ಶಾಖ, ಕಡಿಮೆ ನೀರು ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ.
ಮೈಕ್ರೋಸಾಫ್ಟ್ ಈಗಾಗಲೇ ಪ್ರಾಜೆಕ್ಟ್ ನಾಟಿಕ್ ಮೂಲದ ಸಮುದ್ರ ಅಡಿಯಲ್ಲಿ ಡೇಟಾ ಸೆಂಟರ್ ಇರಿಸಿ ಯಶಸ್ವಿಯಾಗಿದೆ. ಸಮುದ್ರದ ನೀರು ಸಹಜವಾಗಿ ಸರ್ವರ್ಗಳನ್ನು ತಂಪಾಗಿಸುತ್ತದೆ. ಅಲ್ಲಿ ಸಿಹಿ ನೀರಿನ ಬಳಕೆ ಇರುವುದಿಲ್ಲ, ಅದರಿಂದ ಕುಡಿಯುವ ನೀರಿನ ಕೊರತೆ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುವುದಿಲ್ಲ ಅಂತಕ್ಕಂಥ ಪರಿಹಾರವನ್ನು ಕೂಡ ಈ ಲೇಖನದಲ್ಲಿ ಹೇಳಲಾಗಿದೆ. ಕೋಟ್ಯಂತರ ಜನರು ಬಳಸುವಷ್ಟು ನೀರು ಒಂದು ಡೇಟಾ ಸೆಂಟರ್ಗೆ ಬೇಕು ಅಂತ ಕೂಡ ಅಲ್ಲಿ ಒಂದು ಸಬ್ಟೈಟಲ್ ಮಾಡಿ ಬರೆಯಲಾಗಿದೆ. ಸ್ನೇಹಿತರೆ, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಹಲವಾರು ಉಪಯೋಗಗಳಿದೆ ಅಂತ ಹೇಳಿ ಈಗ ನಾವು ಬಳಸ್ತಾ ಇದ್ದೀವಿ. ವಿಶೇಷವಾಗಿ ಹೇಳೋದಾದರೆ ಈಗ ನಮ್ಮ ಒಂದು ಸಾಹಿತ್ಯಿಕ ಭಾಷೆಯಲ್ಲಿ ಹೇಳೋದಾದರೆ ಪರಂಪರೆಯಲ್ಲಿರ್ತಕ್ಕಂಥ ಕೊಳಕನ್ನು ಬದಿಗೊತ್ತಿ ಈ ಆಧುನಿಕ ಸಾಮಗ್ರಿಗಳನ್ನು ಬಳಸ್ಕೊಂಡು ಒಂದು ಸಾಮಾಜಿಕ ನ್ಯಾಯವನ್ನು, ಒಂದು ಸುಸ್ಥಿರತೆ ಅನ್ನೋದಕ್ಕಿಂತ ಆಯಾ ಪರಿಸರದಲ್ಲಿ ಜನರಿಗೆ ಬೇಕಾದ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಲಿಕ್ಕೆ ಈ ಆಧುನಿಕತೆಯನ್ನು ಬಳಸ್ಕೊಂಡಿದ್ದು ನಮ್ಮ ಹಿರಿಯರು, ಅದಕ್ಕೆಲ್ಲ ಆದ್ಯತೆ ಬಂದದ್ದು ಇದೆ. ಆದರೆ ಇವತ್ತು ಮಾತ್ರ ಅದರಿಂದ ಆಗ್ತಕ್ಕಂಥ ಒಂದು ಹಿನ್ನಡೆ, ತೊಂದರೆಗಳನ್ನು ನಾವು ಎಕ್ಸಾಗ್ರೇಟ್ ಮಾಡಿ, ಅಥವಾ ಎಕ್ಸಾಗ್ರೇಟ್ ಅಂದರೆ ವಾಸ್ತವ, ಈಗ ಸಚಿವರು ಹೇಳಿದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅಂತ ಅರ್ಥ. ಅದರಿಂದ ಏನು ಹಿನ್ನಡೆ ಆಗ್ತದೆ, ಪರಿಸರದ ಮೇಲೆ ಏನು ದುಷ್ಪರಿಣಾಮ ಆಗ್ತದೆ, ನೀರಿನ ಕೊರತೆ ಏನಾಗ್ತದೆ ಅಂತಕ್ಕಂಥದ್ದು ಒಂದು ವಾಸ್ತವ ವರದಿ ಇಲ್ಲಿದೆ. ಅದಕ್ಕೆ ಪರಿಹಾರ ಇದೆ, ತೊಂದರೆಗಳಿದೆ. 2 ಮುಖ್ಯವಾದ ಪತ್ರಿಕೆಗಳು ಇವತ್ತು ಬರೆದಿವೆ. ತುಂಬ ಸಂತೋಷ ಆಯಿತು. ಇನ್ನೊಂದು ವಿಷಯದಲ್ಲಿ ದುಃಖ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಹೆಂಗೆ ಬರಿಬೋದಿತ್ತೇನೋ ಅಂತ ಅವ್ರು ಬರೆದಿಲ್ಲ. ಮುಂದೆ ನಾಳೆ ನಾಳೆದು ಇನ್ನೂ ಸ್ವಲ್ಪ ದಿನ ಇದೆ, ಆಮೇಲೆ ಬರಿಬೋದು. ನಾನು ಹೇಳೋದು, ಯಾವ ಉದ್ದೇಶಕ್ಕೆ ಈ ಆಧುನಿಕತೆಯನ್ನು ಸರ್ಕಾರಗಳು ಬೆಳೆಸ್ಕೊಳ್ತಾ ಇದೆ, ಯಾವ ಸಾಮಾಜಿಕ ನ್ಯಾಯದ ಒಂದು ಸಾಧನೆಗಾಗಿ ಈ ಎಲ್ಲ ಮಾಧ್ಯಮಗಳನ್ನು ಬಳಸ್ಕೊಳ್ತಾ ಇದೆ, ಅಲ್ಲಿ ಎಲ್ಲಿ ಸಮಾಜದಲ್ಲಿ ಒಂದು ಬ್ರೇಕಪ್ ಆಗ್ತಾಯಿದೆ, ಜನರು ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಕಡೆ ಹಾಕಿದರೆ ಚೆನ್ನಾಗಿತ್ತು. ಪತ್ರಿಕೆಗಳಿಗೆ ದಿನ ವರದಿಗಳು ಬರ್ತಾ ಇರ್ತದೆ, ಇದೆಲ್ಲ ತುಂಬ ಚೆನ್ನಾಗಿರ್ತದೆ, ಅದೇನೇ ಹಂಗೇನಿಲ್ಲ. ಆದರೆ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಜನರಿಗೆ ಒಂದು ಸವಲತ್ತು ಸಿಗಲಿಕ್ಕೆ ಇವತ್ತು ಆಧುನಿಕ ಜಗತ್ತು ಏನಪ್ಪ ಅಂದರೆ ಇಡೀ ಒಂದು ವಿಶ್ವವನ್ನೇ ಒಂದು ಗ್ರಾಮವನ್ನಾಗಿ ಇವತ್ತು ಈ ಅಂತರ್ಜಾಲ, ಈ ಟೆಕ್ನಾಲಜಿ ಇವತ್ತು ಮಾಡಿರುವಾಗ ಈಗ ಅದಕ್ಕೆ ಹಿನ್ನಡೆ ಇಲ್ಲ ಅಂತ ನಾನು ಹೇಳ್ತಲ್ಲ. ಇದೆ, ಈ ಜಗತ್ತು ಶಾಶ್ವತವಾಗಿ, ನೈಜವಾಗಿ, ನ್ಯಾಚುರಲಾಗಿ ನಡ್ಕೊಂಡು ಹೋಗಬೇಕಾದ ಒಂದು ಪರ್ಮನೆಂಟ್ ಆದ ಶಾಶ್ವತವಾದ ದಾರಿ ಬೇರೆಯೇ ಇದೆ. ಬೇರೆ ಅನ್ನಲಿಕ್ಕೆ ಅದೇನು ದೊಡ್ಡ ಗುಟ್ಟಿಲ್ಲ. ಅದು ನೈಸರ್ಗಿಕವಾದ ಒಂದು ನ್ಯಾಚುರಲ್ ಆದ ಒಂದು ಜೀವನ ಕ್ರಮ. ಎಲ್ಲ ಜಗತ್ತಿನ ಎಲ್ಲರೂ ನಾವು ಅಳವಡಿಸ್ಕೊಳ್ಬೇಕಾಗಿರೋದು. ಈ ಕೃತಕ ಬುದ್ಧಿಮತ್ತೆ, ಈ ಟೆಕ್ನಾಲಜಿ, ಇದರಿಂದೆಲ್ಲ ಹಿನ್ನಡೆ ಅವಶ್ಯವಾಗಿ ಇದೆ. ಬಹುಶಃ ನಾವು ಇತಿಹಾಸದಲ್ಲಿ ಓದ್ತೀವಿ, ಸಿಂಧು ಬಯಲಿನ ನಾಗರಿಕತೆ, ನಾನು ಮೊನ್ನೆ ಎಲ್ಲೋ ಓದ್ತಾ ಇದ್ದೆ ಯಾರ್ದೋ ಒಂದು ಪುಸ್ತಕದಲ್ಲಿ, ಈ ನಾಗರಿಕತೆಗಳು ನಾಶ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ 3-4 ಪಾಯಿಂಟ್ಸನ್ನು ಹೇಳ್ತೀವಿ. ಉದಾಹರಣೆಗೆ ಸಿಂಧು ಬಯಲಿನ ನಾಗರಿಕತೆ ಯಾಕೆ ಅವನತಿ ಹೊಂದಿತ್ತು ಅಂತ ಓದುವಾಗ ಅಲ್ಲಿ 4-5 ರೀತಿಯ ಬಹುದು ಅಂತ ಬರ್ತದೆ. ನದಿಯ ನೀರಿನ ಪ್ರವಾಹದಿಂದ ನಾಗರಿಕತೆ ನಾಶ ಆಗಿರ್ಬೋದು, 1ನೇ ಕಾರಣ. 2ನೇದು ಪರಿಸರ ವಿಕೋಪದಿಂದ ಆ ನಾಗರಿಕತೆ ನಾಶ ಆಗಿರ್ಬೋದು. 3ನೇದು ಯುದ್ಧದಲ್ಲಿ ಯಾರಾದರೂ ಅವ್ರ ಮೇಲೆ ದಾಳಿ ಮಾಡಿದಾಗ ನಾಶ ಆಗಿರಬಹುದು ಅಂತ. ಹಿಂಗೊಂದು 3-4 ಬಹುದುಗಳು ಅಲ್ಲಿ ನಾವು ಓದ್ತೀವಿ. ಬಹುಶಃ ಇದರಲ್ಲಿ 2 ನೈಸರ್ಗಿಕ ವಿಕೋಪ ಅಥವಾ ಪರಿಸರದ ಏರುಪೇರು ಅಂತಕ್ಕಂಥ ಪಾಯಿಂಟ್ಸ್ ಅಂತೂ ಇದೆ. ಯಾರು ದಾಳಿ ಮಾಡಿರ್ಬೋದು ಅಂತಕ್ಕಂಥದ್ದು ಇದೆ. ಮತ್ತು ಈ ಕೆಲವೊಂದು ದೊಡ್ಡ ದೊಡ್ಡ ಪ್ರಪಾತಗಳು, ದೊಡ್ಡ ದೊಡ್ಡ ಕಂದರಗಳು ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಈ ಭೂಮಿ ಮೇಲೆ. ಅಂಥವೆಲ್ಲ ಕೂಡ ಈ ಒಂದು ಎಕಾಲಜಿಕಲ್ ಎಫೆಕ್ಟ್ನಿಂದನೇ ಏನೋ ಒಂದು ಆಗಿ ಈ ಇಡೀ ಭೂಮಿಯ ಏನು ಏಜ್ ಇದೆ ಆ ಟೈಮಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಭೂಗೋಳಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಸೊ ಅದು ಸತ್ಯ. ಈ ಸಂಶೋಧನೆಗಳು, ಈ ಬರಹಗಳು ಅದನ್ನೇ ಪುಷ್ಟೀಕರಿಸ್ತವೆ. ಮತ್ತು ಅದಕ್ಕೆ ವೈಜ್ಞಾನಿಕವಾದ ಪ್ರೂಫನ್ನು ಕೂಡ ಅವ್ರು ಕೊಡ್ತಾಯಿದ್ದಾರೆ. ವೈಜ್ಞಾನಿಕವಾದ ಪ್ರೂಫ್ಗಳು ನಾವು ಕೊಡ್ತಾ ಇರೋದ್ರಲ್ಲಿ ಸರಿ, ಆದರೆ ಸಾಮಾಜಿಕವಾದ ಪ್ರೂಫ್ಗಳು, ಸಾಮಾಜಿಕವಾದ ಒಂದು ನ್ಯಾಯ, ಸಾಮಾಜಿಕವಾಗಿ ಎಲ್ಲರೂ ಸರಳತನಕ್ಕೆ, ನೈಜತೆಗೆ, ತಾರತಮ್ಯ ರಹಿತತೆಗೆ ನಾವು
ದಾರಿ ನಡೆದು ಅಲ್ಲಿ ನಾವೇನಾದರೂ ಒಂದು ನ್ಯಾಯ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಬಹುಶಃ ಹೀಗೆ ನಾಗರಿಕತೆ ನಾಶ ಆಯಿತು ಅಂತ ನಾವು ಹೆಂಗೆ ಇತಿಹಾಸದಲ್ಲಿ ಓದ್ತೀವಿ, ಬಹುಶಃ ನಮ್ಮ ನಾಗರಿಕತೆ ಆಧುನಿಕ ನಾಗರಿಕತೆ ಅಂತೂ ನಾವು ಸಿಂಧು ನಾಗರಿಕತೆ ಅಲ್ಲ, ಆಧುನಿಕ ನಾಗರಿಕತೆ ನಾಶವಾಗಲಿಕ್ಕೆ ಕಾರಣಗಳು ಅಂತ ಇದು ಲುಪ್ತ ಆದಮೇಲೆ ಮತ್ತು ಪುಸ್ತಕದಲ್ಲಿ ಬರಿಬೇಕಾದ ಮತ್ತು ಹಾಗೆ ಬರಿಬೇಕು. ಏನು ಅತಿಯಾದ ತಂತ್ರಜ್ಞಾನದಿಂದ ಈ ನಾಗರಿಕತೆ ನಾಶವಾಯಿತು, ಬೇರೆ ಯುದ್ಧದಿಂದ ನಾಶ ಆಯಿತು, ನ್ಯೂಕ್ಲಿಯರ್ ಬಾಂಬ್ನಿಂದ ನಾಶ ಆಯಿತು ಅಂತ ಬರಿಬೇಕಾಗ್ಬೋದು. ಸೊ ಈ ಎಲ್ಲ ಘಟನೆಗೆ ಈಗ ನಾಶ ಆಗೋದಕ್ಕಿಂತ ಮುಂಚೆ ನಾವು ಉಳ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನಕ್ಕೆ ದಾರಿಗಳೆಲ್ಲ ಹಿಂದಿನವರು ತೋರಿಸಿದ್ದಾರೆ. ಪತ್ರಿಕೆಯಲ್ಲಿ ಬಹುಶಃ ಸಚಿವರ ಆ ಒಂದು ಹೇಳಿಕೆಗೆ ಏನು ಪ್ರತಿಕ್ರಿಯೆ ಬಂದಿದೆ, ಈ ಡೇಟಾ ಸೆಂಟ್ರ್ಗಳು ತೊಂದರೆಗಳು ಕೊಡ್ತವೆ ಅಂತಕ್ಕಂಥದ್ದು ಅಲ್ಲಿ ಏನೋ ಪರಿಸರಕ್ಕೆ ಹಾನಿ ಇದೆ ಅನ್ನೋದು ಸತ್ಯ. ಆದರೆ ಈ ಮಾಡರ್ನಿಟಿಯಿಂದಲೇ ಒಂದು ಸಾಮಾಜಿಕ ನ್ಯಾಯ ಕೂಡ ಇವತ್ತು ಸಾಧ್ಯ ಆಗ್ತಾಯಿದೆ. ನಾವಿರ್ತಕ್ಕಂಥ ಸ್ಥಳೀಯವಾದಂಥ ಜೀವನ ಕ್ರಮದಲ್ಲಿ ಅದು ಸಾಧ್ಯ ಆದರೆ ಬಹುಶಃ ಬೇಕಾಗೋದಿಲ್ಲ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ಬೋದು. ಇದ್ದರೂ ಕೂಡ ಇದರಿಂದ ಬಚಾವಾಗ್ತಕ್ಕಂಥ ದಾರಿಗಳು ಕೂಡ ಇವೆ. ಅದ್ರ ಬಗ್ಗೆಯೂ ಕೂಡ ನಾವು ವಿಚಾರ ಮಾಡಬೇಕು. ಮಾಧ್ಯಮದವರಂತೂ ಎಲ್ಲ ರೀತಿಯ ಬುದ್ಧಿವಂತರೇ ಇರ್ತಾರೆ, ಏನು ಸಮಸ್ಯೆ ಇಲ್ಲ. ಆದರೆ ಕೆಲವೊಂದು ಸರಿ ಮಧ್ಯಮ ವಯೋಗ ಅಂತ ಒಂದು ನಾಟಕ ಇದೆ ನಮ್ಮ ಹತ್ರ. ಆ ನಾಟಕ ಬಹುಶಃ ಎಲ್ಲ ಗೊತ್ತಿದೆ ಎಲ್ಲರಿಗೆ. ಈ ಮಾಧ್ಯಮಗಳು ಕೂಡ ಹಾಗೆ, ಇವತ್ತು ಸಮಸ್ಯೆ ಅನಿಸಿದ್ದು ಇವತ್ತು ಹೈಲೈಟ್ ಮಾಡ್ತಾಯಿದೆ, ನಾಳೆ ಸಮಸ್ಯೆ ಅನಿಸಿದ್ದು ನಾಳೆ ಹೈಲೈಟ್ ಮಾಡ್ತಾಯಿವೆ, ನಿನ್ನೆ ಸಮಸ್ಯೆ ಅನಿಸಿದ್ದು ನಿನ್ನೆ ಹೈಲೈಟ್ ಮಾಡ್ತಾಯಿವೆ. ಅಷ್ಟೇ ಸಮಗ್ರವಾಗಿ ಈ ಬರಹಗಳನ್ನು, ಈ ಥರದ ಬರಹಗಳನ್ನು ಬರೆಯುವಾಗ ಆವತ್ತಿಗೆ ಸಮಸ್ಯೆ ಆಗಿರೋದು ದೊಡ್ಡದಾಗಿ ಬರೆದು ಕೊನೆಗೆ ಬೇಕಾದ್ರೆ ಒಂದು ಸಣ್ಣ ಸಣ್ಣ ಪ್ಯಾರಾದಲ್ಲಿ ಇದಕ್ಕೆ ಕಾರಣಗಳು ಏನು, ಇದಕ್ಕೆ ಪರಿಹಾರ ಏನು ಅಂತ ಈಗ ಬರೀ ನೀರು ತೊಂದರೆ ಆಗ್ತಾಯಿದೆ, ಅದು ಇದೆ ಇದಿದೆ ಅಂತ ಏನು ಬರೆದಿದ್ದಾರೆ, ಓಕೆ. ಬಟ್ ಇದ್ರ ಸ್ಥಾಪನೆ ಹಿಂದೆ ಏನು ಕಾರಣಗಳಿದೆ ಅದನ್ನು ಸ್ವಲ್ಪ ಸ್ವಲ್ಪ ಬರೆದುಬಿಟ್ಟು ಆ ಇಡೀ ಬರಹವನ್ನು ಕ್ಲೋಸ್ ಮಾಡಿದರೆ ಅಥವಾ ಉಪಸಂಹಾರ ಮಾಡಿದರೆ, ಕನ್ಕ್ಲೂಡ್ ಮಾಡಿದರೆ ಬಹುಶಃ ಕಂಪ್ಲೀಟ್. ಈಗ ನೀವು 90% ಪ್ರಶ್ನೆಗಳ ಉತ್ತರ ಏನು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾಯಿದ್ದೀರಿ, ಇನ್ನು 10 ಪ್ರಶ್ನೆಗೆ ಏನು ಡೌಟ್ಸ್ ಇದೆ ಅದಕ್ಕೂ ಉತ್ತರ ಸಿಕ್ಬಿಡ್ತದೆ. ಆವಾಗ ಬಹುಶಃ ನಿಮ್ಮ ಆಲೋಚನಾ ದಾರಿ ಚೇಂಜ್ ಆಗ್ಬೋದು, ಓದುಗರ ಒಂದು ಸ್ಪಷ್ಟತೆ 100% ಸಿಕ್ಬೋದು ಅಂತಕ್ಕಂಥದ್ದು ಕೂಡ ನಮ್ಗೆ ಅನ್ನಿಸ್ತಾ ಇದೆ. ತುಂಬ ಒಳ್ಳೆಯ ಲೇಖನ. ಸಚಿವರ ಒಂದು ಪ್ರತಿಕ್ರಿಯೆಗೆ ಮಾಧ್ಯಮಗಳು ಸ್ಪಂದಿಸಿದ್ದು ಚೆನ್ನಾಗಿದೆ. ಅದ್ರ ಜೊತೆಗೆ ಯಾವ ಸಾಮಾಜಿಕ ನ್ಯಾಯ ಸ್ಥಾಪನೆಗಾಗಿ ಎಲ್ಲ ಆಧುನಿಕತೆಯ ಅಪ್ಪಿಕೊಳ್ಳುವಿಕೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಆ ಲೇಖನಗಳ ಕೆಳಗೆ ಸ್ವಲ್ಪ ಸಣ್ಣ ಸಣ್ಣ ಬರಗಳಿದ್ಬಿಟ್ರೆ ಅದು ಒಂದಕ್ಕೊಂದು ಲಿಂಕ್ ಆಗ್ತದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ಸದ್ಯಕ್ಕಿಷ್ಟು ಹೇಳಬೇಕನ್ನಿಸ್ತು, ಸಾಕು. ಎಲ್ಲರಿಗೂ ನಮಸ್ಕಾರ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ನಮಸ್ಕಾರ.